ಡೆವಿಲ್ ಸಿನಿಮಾ ಕಲೆಕ್ಷನ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಇದೆ. ಮೊದಲನೇ ವಾರ ಗಳಿಸಿದಷ್ಟು ಮತ್ತೆ ನೆಕ್ಸ್ಟ್ ಗಳಿಕೆ ಆಗ್ತಾ ಇಲ್ಲ. ಮೊದಲ ವಾರ ಏನಿತ್ತು ಅದಕ್ಕೆಲ್ಲ ಹೋಲಿಕೆಯನ್ನ ಮಾಡಿದ್ರೆ ತುಂಬಾ ಕೆಳಮಟ್ಟಕ್ಕೆ ಬರ್ತಾ ಇದೆ. ಸಾರಥಿ ಸಿನಿಮಾದಲ್ಲಿ ಆಯ್ತಲ್ಲ, ಹೈಪ್ ಕ್ರಿಯೇಟ್ ಆಯ್ತಲ್ಲ, ಹಂಗಾಗುತ್ತೆ, ಸಖತ್ ಹಿಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬಹುದು ಈ ಒಂದು ಸಿನಿಮಾಗೆ. ಮೊದಲನೇ ವಾರದಲ್ಲಿ 25 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು, ಆದ್ರೆ ಈಗ ಲಕ್ಷಕ್ಕೆ ಬಂದಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಡೆವಿಲ್ ಸಿನಿಮಾ ಕಲೆಕ್ಷನ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಇದೆ. ಮೊದಲನೇ ವಾರ ಗಳಿಸಿದಷ್ಟು ಮತ್ತೆ ನೆಕ್ಸ್ಟ್ ಗಳಿಕೆ ಆಗ್ತಾ ಇಲ್ಲ. ಡೆವಿಲ್ ಸಿನಿಮಾದ ಕಲೆಕ್ಷನ್ ಮೊದಲ ವಾರ ಏನಿತ್ತು ಅದಕ್ಕೆಲ್ಲ ಹೋಲಿಕೆಯನ್ನ ಮಾಡಿದ್ರೆ ತುಂಬಾ ಕೆಳಮಟ್ಟಕ್ಕೆ ಬರ್ತಾ ಇದೆ. ಸೊ ಕೆಲವೊಂದಿಷ್ಟು ಸಿನಿಮಾಗಳು, ಸ್ಟಾರ್ ನಟರ ಸಿನಿಮಾಗಳು ಹೆಂಗಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಬಟ್ಟೆ ಹೈಪ್ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಆಗುತ್ತೆ, ಮತ್ತೆ 1 ವೀಕ್ ಆದ್ಮೇಲೆ ಕಂಪ್ಲೀಟ್ ಡೌನ್ ಆಗುತ್ತೆ. ಇನ್ನ ಕೆಲವೊಂದಿಷ್ಟು ಸಿನಿಮಾಗಳು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಆವ್ರೇಜ್ ಆಗಿ ಹೋಗ್ತಾ ಇರುತ್ತೆ, ಟಕ್ಕಂತ ತಗೊಂಡ್ಬಿಡುತ್ತೆ. ಈಗ ಸೂಫ್ರಮ್ಸೋ ಎಕ್ಸಾಂಪಲ್, ಸೂಫ್ರಮ್ಸೋ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಅನ್ನಿಸ್ಲಿಲ್ಲ, ಮತ್ತು ಅದು ಹೋಗ್ತಾ 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 ಪೀಕ್ ಲೆವೆಲ್ಗೆ ತಗೊಂಡೋಯ್ತು. ಕಲೆಕ್ಷನ್ ವೈಸ್ ಆಗಿರಬಹುದು, ಆಡಿಯನ್ಸಿಗೆ ಇಷ್ಟ ಆಗಿದ್ದಾಗಿರಬಹುದು, ಎಲ್ಲರಿಗೂ ಅಂತಲ್ಲ, ಒಂದಷ್ಟು ಜನಕ್ಕೆ ಇಷ್ಟ ಆಗಿದ್ದಾಗಿರಬಹುದು, ಪೀಕ್ ಲೆವೆಲ್ಗೆ ತಗೊಂಡೋಯ್ತು. ಅದೇ ತರ ಡೆವಿಲ್ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ ಸಿಕ್ಕಾಬಟ್ಟೆ ಇತ್ತು. ಕಾರಣ ಇಷ್ಟೇ, ಸಾರಥಿ ಸಿನಿಮಾದಲ್ಲಿ ಆಯ್ತಲ್ಲ, ಹೈಪ್ ಕ್ರಿಯೇಟ್ ಆಯ್ತಲ್ಲ, ಹಂಗಾಗುತ್ತೆ, ಸಖತ್ ಹಿಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬಹುದು ಈ ಒಂದು ಸಿನಿಮಾಗೆ. ಒಂದಷ್ಟು ಜನ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ನೋಡಿದವರು ಏನಂತ ಹೇಳಿದ್ರು ಅಂತಂದ್ರೆ, ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದ್ರು. ಆಗ ಒಂದಷ್ಟು ಜನ ಹೇಳಿದ್ರು, ಡಿ ಬಾಸ್ ಅಭಿಮಾನಿಗಳಾಗಿ ಈ ಸಿನಿಮಾವನ್ನ ನೋಡಿರೋದಕ್ಕೆ ಅವ್ರು ಏನೇ ಮಾಡಿದ್ರು ಕೂಡ ಚೆನ್ನಾಗಿದೆ, ಇಷ್ಟ ಆಗಿದೆ ಅವರಿಗೆ. ಸೊ ಆವ್ರೇಜ್ ಆಗಿದೆ, ಕತೆ ಚೆನ್ನಾಗಿತ್ತು, ಇನ್ನೂ ಕೂಡ ಚೆನ್ನಾಗಿ ತರಬಹುದಾಗಿತ್ತು ಅಂತ ಒಂದಷ್ಟು ಜನರ ಮಾತಾಗಿತ್ತು. ಮೊದಲನೇ ವಾರದಲ್ಲಿ 25 ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು, ಆದ್ರೆ ಈಗ ಲಕ್ಷಕ್ಕೆ ಬಂದಿದೆ. ಕೋಟಿಯಿಂದ ಕಲೆಕ್ಷನ್, ಕೋಟಿ ಇರುವಾಗ ಮತ್ತೆ ನೆಕ್ಸ್ಟ್ ಈಗ 500 ಕೋಟಿ ಇತ್ತು ಅಂದ್ರೆ ಅದು 1000 ಕೋಟಿಗೆ ಹೋಗ್ಬೇಕು. ಬಟ್ ಈಗ ಕೋಟಿಯಿಂದ ಕಲೆಕ್ಷನ್ ವೈಸ್ ಹೆಂಗಾಗಿದೆ ಅಂತಂದ್ರೆ ಲಕ್ಷಕ್ಕೆ ಇಳಿಕೆ ಆಗಿದೆ. ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು, ಈ ಸಿನಿಮಾ ಹಂಗಾಗುತ್ತೆ ಹಿಂಗಾಗುತ್ತೆ, ಸಿಕ್ಕಾಪಟ್ಟೆ ಹೈಪ್ ಕೊಡುತ್ತೆ, ದರ್ಶನ್ ಅವರಿಗೂ ಒಳ್ಳೆ ಕಲೆಕ್ಷನ್ಸ್ ತಂದು ಕೊಡುತ್ತೆ, ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ರು. ಬಟ್ ಅದಾಗ್ಲಿಲ್ಲ. ಪ್ರಕಾಶ್ ವೀರ್ ಏನಿದ್ದಾರೆ ನಿರ್ದೇಶನ ಅವ್ರು ಮಾಡಿರುವಂಥದ್ದು. ಬಟ್ ಸಿನಿಮಾ ಚೆನ್ನಾಗಿದೆ, ಸಿನಿಮಾನ ಇನ್ನೊಂದಷ್ಟು ಚೆನ್ನಾಗಿ ತೋರಿಸಬಹುದಾಗಿತ್ತು ಅಂತ ಒಂದಷ್ಟು ಜನರ ಅಭಿಪ್ರಾಯ. ಸೊ ಅದ್ರ ಜೊತೆಗೆ ಈಗ ಈ ಮಂತಲ್ಲಿ ಇನ್ನೊಂದಷ್ಟು ದಿಗ್ಗಜ ನಾಯಕರ ಸಿನಿಮಾಗಳು ರಿಲೀಸ್ ಆಗ್ತದೆ. ಈ ಮಾರ್ಕ್ ಆಗಿರಬಹುದು, ಇನ್ನೊಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ. 45 ಸಿನಿಮಾ, ಮಾರ್ಕ್ ಸಿನಿಮಾ, ಅದ್ರ ಜೊತೆಗೆ ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ ಆಗಿದ ತಕ್ಷಣನೇ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು, ಬಾಲಯ್ಯ ಅವರು ನಟಿಸಿರುವಂಥದ್ದು ಸಿನಿಮಾ ರಿಲೀಸ್ ಆಯಿತು. ಸೊ ಈ ಥರದ್ದೆಲ್ಲ ಒಂದು ಮಧ್ಯದಲ್ಲಿ ಈ ಸಿನಿಮಾ ಹೆಚ್ಚು ಗಳಿಕೆಯನ್ನ ಮಾಡುತ್ತೆ ಅಂತ ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು. ಅಂದರೆ ಆಡಿಯನ್ಸ್ದಾಗಿರ್ಬೋದು, ಈ ದರ್ಶನ್ ಅಭಿಮಾನಿಗಳಂತ ಏನು ಹೇಳ್ತಾರೆ ಅನ್ಕೊಂಡಿದ್ರು, ಇದು ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ, ಇದ್ರ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಕಲೆಕ್ಷನ್ ವೈಸ್ ಕಡಿಮೆ ಆಗಿದೆ, ಸಿನಿಮಾ ಒಂದು ಹೈಪ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳುವಾಗ ಒಂದು ಹೈಪ್ ಇರುತ್ತಲ್ಲ, ಅದು ಕೂಡ ಕುಸಿತ ಕಂಡಿದೆ. ಅಂದರೆ ನಾರ್ಮಲ್ ಆಗಿ ಈಗ ವೀಕೆಂಡ್ ಬರೋದ್ರಿಂದ ಮೇ ಬಿ ವೀಕೆಂಡಲ್ಲಿ ಏನಾದರೂ ಆಡಿಯನ್ಸ್ ಥಿಯೇಟರಿಗೆ ಹೋಗಿ ಸಿನಿಮಾವನ್ನು ನೋಡಬಹುದಾ, ಮತ್ತೆ ಕಲೆಕ್ಷನ್ ಹೆಚ್ಚಾಗ್ಬೋದಾ, ಹೈಪ್ ಆಗಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ಅನಿಸಿಕೆ ಆಗಿದೆ. ಸೊ ನೋಡಬೇಕು, ಈ ಸಿನಿಮಾ ಶುರುವಾದಾಗಿಂದ ಒಂದಲ್ಲ ಒಂದು ಎಡವಟ್ಟುಗಳು ಅಥವಾ ಒಂದಲ್ಲ ಒಂದು ಅವಘಡಗಳು ನಡೀತಾನೇ ಇದೆ. ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರು ಪ್ರಮೋಷನ್ನಿಗಿಲ್ಲ, ಅವರು ಜೈಲಲ್ಲಿದ್ದಾರೆ ಆರೋಪಿಯಾಗಿ. ಅದ್ರ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ವಿಜಯಲಕ್ಷ್ಮಿ ಅವರು ಸಿನಿಮಾ ನೋಡ್ಕೊಬಂದ್ರು, ಅವರು ಒಂದು ಇಂಟರ್ವ್ಯೂನ ಕೊಟ್ಟರು, ಒಂದಷ್ಟು ಜನರಿಗೆ ಅಲ್ಲಿ ಟಾಂಟ್ ಮಾಡಿದ್ರು, ಡೈರೆಕ್ಟಾಗಿ ಟಾಂಟನ್ನು ಕೂಡ ಮಾಡಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಆಗ್ತಾನೆ ಇದೆ. ಬಟ್ ಈ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಟ್ಟೆ ಹೈ ಇತ್ತು. ಅವರು ಜೈಲಲ್ಲಿರೋದ್ರಿಂದ ಈ ಸಿನಿಮಾ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಮಾಡುತ್ತೆ ಅಥವಾ ತುಂಬ ಚೆನ್ನಾಗಿ ಓಡುತ್ತೆ ಥಿಯೇಟರಲ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಕೋಟಿಯಿಂದ ಲಕ್ಷಕ್ಕೆ ಇಳಿಕೆ ಕಂಡಿದೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರದ್ದು ಹೈಯಿತ್ತು. ದರ್ಶನ್ ಅಭಿಮಾನಿಗಳಿಗೆ ಇದು ಸ್ವಲ್ಪ ಬೇಜಾರಾಗುವಂತಹ ವಿಷಯ. ಬಟ್ ಏನು ಮಾಡಂಗಿಲ್ಲ, ಕೆಲವೊಂದಿಷ್ಟು ಸಿನಿಮಾಗಳು ದರ್ಶನ್ ಅವರು ಈ ಸಿನಿಮಾದಲ್ಲಿ ಡಬಲ್ ಶೇಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು, ಏನು ಮಾಡೋಕ್ಕಾಗಲ್ಲ, ಈ ಸಿನಿಮಾ ಹಿಂಗಾಗೋಗಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅಥವಾ ವೀಕೆಂಡಲ್ಲಿ ಜನರೇನಾದರೂ ಥಿಯೇಟರ್ ಕಡೆ ಮನ್ಸು ಮಾಡ್ತಾರಾ, ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡ್ತಾರಾ, ಕಲೆಕ್ಷನ್ಸ್ ಏನಾದರೂ ಹೈ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅಂತ ಈ ವೀಕೆಂಡಲ್ಲಿ ನೋಡಬೇಕು. ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಎಲ್ಲ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ
ದರ್ಶನ್ ಅವರು ಕಾಣಿಸ್ಕೊಂಡಿದ್ರು. ನೀವು ನೋಡೇ ಇರ್ತೀರಾ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಆಗಿರಬಹುದು, ಕಾಸ್ಟ್ಯೂಮ್ ಆಗಿರಬಹುದು, ಸಿನಿಮಾದ ಮೇಕಿಂಗ್ ಆಗಿರಬಹುದು, ಮತ್ತೆ ಅವರ ಒಂದು ಕ್ಯಾರೆಕ್ಟರ್. ನಾವು ಅನ್ಕೊಂಡಿರ್ತೀವಿ ದರ್ಶನ್ ಸರ್ ಅಂದ್ರೆ ಈ ಒಂದು ಬೌಂಡ್ರಿ ಒಳಗಡೆನೆ ಈ ಸಿನಿಮಾವನ್ನ ಮಾಡ್ತಾರೆ, ಈ ಬೌಂಡ್ರಿ ದಾಟಿ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಬೌಂಡ್ರಿ ದಾಟಿ ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ರು, ಡ್ಯೂಯಲ್ ಶೇಡ್ ಆಗಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರದು ನಾರ್ಮಲ್ ಆಗಿ ಹೈ ಆಗೇ ಇರುತ್ತೆ. ಡಿ ಬಾಸ್ ಸಿನಿಮಾ ಅಥವಾ ಕಿಚ್ಚ ಸುದೀಪ್ ಸರ್ ಸಿನಿಮಾ ಅಂತ ಒಂದಷ್ಟು ದಿಗ್ಗಜ ನಾಯಕರು ಏನಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಆ ಸಿನಿಮಾಗಳಂತಂದಾಗ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿರುತ್ತೆ. ಸೊ ಅದೇ ಕೋಟಿಯಿಂದ ಲಕ್ಷಕ್ಕೆ ಬಂದಿದೆ ಅಂತಂದಾಗ ಸ್ವಲ್ಪ ಬೇಜಾರಾಗುವಂತಹ ವಿಷಯ. ಕನ್ನಡ ಅಥವಾ ಕನ್ನಡ ಸಿನಿಮಾಗಳಂತ ಬಂದಾಗ ಯಾರೇ ನಟಿಸಿರಲಿ ಕಲೆಕ್ಷನ್ಸು ಚೆನ್ನಾಗಾಗಬೇಕು, ಥಿಯೇಟರಲ್ಲಿ ಸಿನಿಮಾ ಚೆನ್ನಾಗಿ ಓಡಬೇಕು. ಯಾರೇ ಮಾಡಿದ್ರು ಕೂಡ ಕನ್ನಡ ಸಿನಿಮಾ ಅಂತ ಬಂದಾಗ ಥಿಯೇಟ್ರಲ್ಲಿ ಚೆನ್ನಾಗಿ ಓಡಬೇಕು, ಕಲೆಕ್ಷನ್ಸ್ನ ಹೆಚ್ಚಾಗಿ ಮಾಡಬೇಕು. ಆವಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ. ನಮಗೂ ಒಂದು ಖುಷಿ ಹೇಳ್ಕೊಳ್ಳೋದಕ್ಕೆ, ನಮ್ಮ ಕನ್ನಡ ಸಿನಿಮಾಗಳಾಗಿರ್ಬಹುದು, ಕನ್ನಡ ಇಂಡಸ್ಟ್ರಿ ಆಗಿರಬಹುದು ಹಿಂಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ಇಳಿಮುಖ ಕಂಡಿದೆ, ನೋಡಬೇಕು ವೀಕೆಂಡಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.